ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಇದು ಕೊತ್ತಂಬರಿ ಸೊಪ್ಪು ಅಂತ ಅನೇಕ ಆಯಾ ಪ್ರಾಂತ್ಯಗಳಲ್ಲಿ ನಾನಾ ರೀತಿಯ ಹೆಸರುಗಳಿಂದ ಕೂಡಿದೆ. ಇದು ನಮಗೆ ಪ್ರತಿನಿತ್ಯ ಎಲ್ರಿಗೂ ಬೇಕಾದಂತಹ ಸೊಪ್ಪು. ಇದರಲ್ಲಿ ನಾನಾ ರೀತಿಯ ಜೀವಸತ್ವಗಳು ಇದರಲ್ಲಿ ಅಡಕವಾಗಿದೆ. B2, B1 ಮತ್ತು C ಜೀವಸತ್ವಗಳು ಜಾಸ್ತಿ ಅಡಕವಾಗಿದೆ. ಇದರಿಂದ ಮತ್ತು ಅದಲ್ಲದೇ ಕಬ್ಬಿನಾಂಶ ಜಾಸ್ತಿ ಇರ್ತದೆ. ಇದು ಪ್ರತಿಯೊಬ್ಬರಿಗೂ ಪ್ರತಿನಿತ್ಯ ಬೇಕಾದಂತಹ ಒಂದು ಸೊಪ್ಪಾಗಿರ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮುಖ್ಯವಾಗಿ ತ್ರಿದೋಷ, ವಾತ ಪಿತ್ತ ಕಫವನ್ನು ನಿವಾರಣೆ ಮಾಡೋ ಶಕ್ತಿ ದಕ್ಕಿದೆ. ಜ್ವರಗಳು, ತಲೆ ಸುತ್ತು, ವಾಕರಿಕೆ, ಕಣ್ಣಲ್ಲಿ ಏನಾದ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡೋ ಶಕ್ತಿ ದಕ್ಕಿದೆ. ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿ ದಕ್ಕಿದೆ. ಬಾಯಾರಿಕೆ, ನರಗಳ ದೌರ್ಬಲ್ಯ, ಪಿತ್ತ ವಿಕಾರ, ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಬುದ್ಧಿ ಸಂಬಂಧಪಟ್ಟಿದ್ದು, ಬಾಯಿ ದುರ್ಗಂಧ, ಈ ಕ್ಷಯರೋಗಕ್ಕೂ ಸಹ ಪಿತ್ತಕಾರಕ, ವಾತಕಾರಕ, ಕಣ್ಣುಗಳಲ್ಲಿ ಏನಾದರೂ ಇದ್ದರೆ ಅದು ನಿವಾರಣೆ ಮಾಡೋ ಶಕ್ತಿ ಇತ್ಯಾದಿಗಳನ್ನು ನಿವಾರಣೆ ಮಾಡೋ ಶಕ್ತಿ ಈ ಕೊತ್ತಂಬರಿ ಸೊಪ್ಪಿಗಿದೆ. ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ. ಇದು ಮುಂದಿನ ಎಪಿಸೋಡ್ಗಳಲ್ಲಿ ಒಂದೊಂದು ಕಾಯಿಲೆಗೆ ಯಾವ ಥರ ಉಪಯೋಗಿಸ್ಬೇಕು, ಎಷ್ಟು ಪ್ರಮಾಣ ಸೇವಿಸಬೇಕು ಅಂತ ತಿಳಿಸ್ಕೊಳ್ಳಲಾಗುತ್ತೆ. ಆದರೆ ಈ ಕೊತ್ತಂಬರಿ ಸೊಪ್ಪಿಂದ ನಮಗೆ ನಾನಾ ರೀತಿಯ ಲಾಭಗಳಿದೆ. ಇದನ್ನು ಪ್ರತಿಯೊಬ್ಬರು, ಮತ್ತು ಇದಲ್ಲದೇ ಈ ಬೀಜದಿಂದ ನಾನಾ ರೀತಿಯ ನಮಗೆ ಲಾಭಗಳಿದೆ. ಇದು ಪ್ರತಿದಿನ ಇದನ್ನೇ ಅನೇಕ ಎಪಿಸೋಡನ್ನು ಮಾಡಿ ಒಂದೊಂದು ತಿಳಿಸ್ಕೊಡುತ್ತೇವೆ. ಇದರ ಉಪಯೋಗಗಳನ್ನು ಇವತ್ತು ತಿಳ್ಕೊತೀರಾ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.